ನೋಡಿ ಟ್ರಾಫಿಕ್ ಸಮಸ್ಯೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಸಿಲಿಕಾನ್ ಸಿಟಿ, ಗಾರ್ಬೇಜ್ ಸಿಟಿ, ಹಸಿರು ಸಿಟಿ ಅಂತ ಕರೆಸಿಕೊಳ್ಳುವಂತ ಬೆಂಗಳೂರಿನಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ಟಾರ್ಚರ್ ಅಂದ್ರೆ ಅದು ಟ್ರಾಫಿಕ್ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಲಿಕಾನ್ ಸಿಟಿ ಎಲ್ಲ ಟ್ರಾಫಿಕ್ ಸಿಟಿ ಆಗ್ತಾ ಇದೆ. ಈಗ ಬೆಂಗಳೂರು 1.40 ಅಂದ್ರೆ 1,40,00,000 ಜನ ಸಂಖ್ಯೆ ಇರುವಂತಹ ಬೆಂಗಳೂರು 1,22,00,000 ವಾಹನಗಳಿವೆ. ನೋಡಿ, ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಮ್ ಸಮಸ್ಯೆ ಏರಿಕೆ ಆಗ್ತಾ ಇದೆ. ಇನ್ನು 20 ಲಕ್ಷ ಮಾತ್ರ ಕಡಿಮೆ ಇರುವಂತದ್ದು. ಮೆಟ್ರೋ ಇದ್ರೂ ಕೂಡ ಟ್ರಾಫಿಕ್ ಸಮಸ್ಯೆ ಮುಗಿತಾ ಇಲ್ಲ. ಈ ಟ್ರಾಫಿಕ್ ನಿಯಂತ್ರಣಕ್ಕೋಸ್ಕರ ಮೇಲ್ಸೇತುವೆ ಆಗಿರ್ಬೋದು, ಕೆಳ ಸೇತುವೆ ಆಗಿರ್ಬೋದು, ಸರ್ವಿಸ್ ರೋಡ್ಗಳಾಗಿರ್ಬೋದು, ಅದಾದ ನಂತರವಾಗಿ ಕೊನೆ ಹಂತವಾಗಿ ಮೆಟ್ರೋ ಏನ್ ತಂದ್ರೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ವಿಪರೀತವಾಗ್ತಾ ಇದೆ ಟ್ರಾಫಿಕ್ ಸಮಸ್ಯೆ. ರಾಜ್ಯ ರಾಜಧಾನಿಯಲ್ಲಿ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ತೀವಿ. ಬೆಂಗಳೂರು ಅಂತ ಅಂದ್ರೆ ಒಂದೇ ಒಂದು ತಲೆನೋವು ಬರುತ್ತೆ ನೋಡಿ ಎಲ್ರಿಗೂ, ಟ್ರಾಫಿಕ್. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ರಾಜ್ಯದ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಏರಿಕೆ ಆಗ್ತಿದೆ. ಬೆಂಗಳೂರಿನಲ್ಲಿ ಸರಿಸುಮಾರು 1,40,00,000 ಜನಸಂಖ್ಯೆ ಇದೆ. ಅದಾದ ನಂತರವಾಗಿ 2025 ಜನವರಿ 30ರ ಅಂತ್ಯಕ್ಕೆ 1,22,37,854 ವಾಹನಗಳು ನೋಂದಣಿ ಆಗಿರುವಂತದ್ದು. ನಗರದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಳವಾಗುವುದಕ್ಕೆ ಇದೇ ಪ್ರಮುಖ ಕಾರಣವಾಗಿದೆ. ಹಲವು ರಸ್ತೆಗಳ ದುರಸ್ತಿ ಕಾರ್ಯ ಕಾರಣದಿಂದಲೂ ಕೂಡ ಸಂಚಾರಿ ದಟ್ಟಣೆ. ನಾವು ಕೇವಲ ವಾಹನದ ವಿಚಾರವಾಗಿ ಮಾತಾಡೋದಲ್ಲ, ಬೆಂಗಳೂರು ಯಾವ ಮಟ್ಟಿಗೆ ಆಗಿದೆ ಅಂದ್ರೆ ರಸ್ತೆ ಮೇಲೆ ಗುಂಡಿ ಇದೆಯೋ, ಗುಂಡಿ ಮೇಲೆ ರಸ್ತೆ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. 2025ರ 30ರ ಅಂತ್ಯಕ್ಕೆ ಸೊ ಎಲ್ಲೋ ಒಂದು ಕಡೆ ವಾಹನ ದಟ್ಟಣೆ ಕಾರಣ ಏನು ಅನ್ನೋದು ಕೂಡ ಬಟಾ ಬಯಲಾಗಿದೆ. ಈಗ ಟ್ರಾಫಿಕ್ ನಿಯಂತ್ರಣಕ್ಕೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುವ ವಿಚಾರವಾಗಿ ವಿಫಲ ಆಗೋಗಿದೆ. ನೋಡಿ, ಸರ್ಕಾರ ಮೆಟ್ರೋ ಕೆಲವೊಂದಿಷ್ಟು ಭಾಗಕ್ಕೆ ಈಗ ನಾವು ಈ ಸಿಲ್ಕ್ ಬೋರ್ಡ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, KR ಪುರಂ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಈ ಭಾಗಕ್ಕೆ ಹೋದ್ರೆ ಯಲಹಂಕ, ಹೆಬ್ಬಾಳ, ಈ ದೇವನಹಳ್ಳಿ ಈ ಭಾಗಕ್ಕೆ ಹೋದ್ರಂತೂ ನಾವು ನಡ್ಕೊಂಡೇ ಹೋಗ್ಬೋದೇನೋ, ರೀಚ್ ಆಗ್ಬಿಡ್ಬೋದು ಮನೆಗೆ. ಆ ಮಟ್ಟಿಗೆ ನಿಧಾನ ಗತಿಯಲ್ಲಿ, ಮಂದಗತಿಯಲ್ಲಿ, ಆಮೆ ವೇಗದ ಗತಿಯಲ್ಲಿ ವಾಹನಗಳು ಸಂಚಾರವನ್ನ ಮಾಡ್ತಾರೆ. ಸಾಕಪ್ಪ ಸಾಕನ್ನಿಸ್ಬಿಡುತ್ತೆ. ಕೇವಲ ಅರ್ಧ ಕಿಲೋಮೀಟರ್ನ ದಾಟೋದಕ್ಕೆ 2-3 ಗಂಟೆ ಬೇಕಾಗುತ್ತೆ. 2-3 ಗಂಟೆ ಟ್ರಾಫಿಕ್ ನಲ್ಲೇ ನಿಲ್ಬೇಕಾಗುತ್ತೆ. ನಾವು ಸಾಕಷ್ಟು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀವಿ. ಟ್ರಾಫಿಕ್ ನಲ್ಲಿ ನಿಂತ್ಕೊಂಡೇ ಊಟ ಮಾಡೋದು, ಟ್ರಾಫಿಕ್ ನಲ್ಲಿ ನಿಂತ್ಕೊಂಡೇ ಸಿನಿಮಾ ಮುಗಿಸೋದು, ಟ್ರಾಫಿಕ್ ನಲ್ಲಿ ಕುಳಿತುಕೊಂಡೇ ಬೇರೆ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡೋದು. ಸೊ ಎಲ್ಲವನ್ನ ಕೂಡ ನೋಡಿರ್ತೀವಿ. ಕೇವಲ ನಾವು ಟ್ರಾಫಿಕ್ ಜಾಮ್ಗೆ ವಾಹನ ಸಂಚಾರ ಅಂತ ಅಲ್ಲ, ರಸ್ತೆಗಳು ನೋಡಬೇಕು ನೀವು, ಗುಂಡಿಮಯ. ಆ ರಸ್ತೆಗಳಲ್ಲಿ ಒಂದು ದಿನ ಕೂಡ ಸರಿಯಾದ ಮಟ್ಟದಲ್ಲಿ ತಿರುಗಾಡೋದು ಸಾಧ್ಯ ಆಗಲ್ಲ. ಇನ್ನ ಜನಗಳು ಕೂಡ ಬಹಳ ಕಿರಿಕಿರಿ ಮಾಡ್ತಾರೆ. ಫುಟ್ಪಾತ್ ಅಂತ ಇರೋದು ಏನಕ್ಕೆ? ಸಾಕಷ್ಟು ಜನರನ್ನ ಗಮನಿಸಿ ನೀವು, ಬೆಂಗಳೂರಿನಲ್ಲಿ ಸ್ಕೈ ವಾಕ್ ಗಳನ್ನ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸಬಾರದು. ಯಾಕಂದ್ರೆ ಮೂವಿಂಗ್ ಫಾಸ್ಟ್ ಇರುತ್ತೆ, ವಾಹನಗಳು ಸಾಕಷ್ಟು ವೇಗದಲ್ಲಿ ಬರ್ತಾ ಇರ್ತವೆ. ಆಗ ಸಡನ್ಲಿ ಬ್ರೇಕ್ ಹಾಕೋದಿಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಭಾಗದಲ್ಲಿ ಸ್ಕೈ ವಾಕ್ ಮಾಡಿದ್ದಾರೆ. ಜನರ ಅತಿ ಬುದ್ಧಿವಂತಿಕೆಯಿಂದ ಯಾರು ಕೂಡ ಸ್ಕೈ ವಾಕ್ ಅಲ್ಲಿ ಹೋಗಲ್ಲ. ಎಲ್ರು ಇಲ್ಲ ನಾವು ಅಡ್ಡದಾರಿಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ವಾಹನ ಬರುವಂತಹ ಸಂದರ್ಭದಲ್ಲಿ ಆ ಮಧ್ಯದಲ್ಲಿ ನುಸುಳೋದಕ್ಕೆ ಹೋಗ್ತಾರೆ. ಆಗೇನಾಗುತ್ತೆ, ಹಿಂದೆ ಬರ್ತಿರೋರು ಸ್ವಲ್ಪ ಗಾಡಿಯನ್ನು ಸ್ಲೋ ಮಾಡ್ಲೇಬೇಕಾಗತ್ತೆ. ಒಂದು ಪ್ರಾಣ ಹೋಗ್ಬಿಡುತ್ತಿಲ್ಲ ಅಂತ ಆದ್ರೆ ತಮ್ಮ ತಲೆಗೆ ಬಂದ್ಬಿಡುತ್ತೆ. ಸೊ ಹಿಂದೆ ಬರ್ತಿರುವಂತಹ ವಾಹನಗಳು ಕೂಡ ಸ್ಲೋ ಮಾಡ್ಬೇಕಾಗತ್ತೆ. ಆ ಸಂದರ್ಭದಲ್ಲೂ ಕೂಡ ವಾಹನ ದಟ್ಟಣೆ. ಫುಟ್ಪಾತ್ ಮೇಲೆ ಯಾರು ಕೂಡ ಹೋಗೋದಿಲ್ಲ. ರಸ್ತೆ ಗುಂಡಿ ಬಿದ್ದಿರುತ್ತೆ, ರಸ್ತೆಯನ್ನ ಸರಿ ಮಾಡಿ 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 ಅಂತ ಸರ್ಕಾರಕ್ಕೆ ಬಡ್ಕೊಳ್ಳೋದೇ ಆಗಿದೆ. ಇಲ್ಲ BBMP ಆದ್ರೂ ಮಾಡಿ, BBMP ಎಲೆಕ್ಷನ್ ಆದ್ರೂ ಮಾಡಿದ್ರೆ ಕಾರ್ಪೊರೇಟರ್ನ ನಾವು ಪ್ರಶ್ನೆ ಮಾಡಬಹುದು, ಸರ್ಕಾರನ ಎಷ್ಟು ಅಂತ ಪ್ರಶ್ನೆ ಮಾಡಕ್ಕಾಗತ್ತೆ. BBMP ಅಧಿಕಾರಿಗಳು ಪ್ರತಿ ವರ್ಷ ಬಜೆಟ್ ಅನ್ನ ಮಂಡನೆ ಮಾಡ್ಕೊಳ್ತಾರೆ. ಬಜೆಟ್ ಗಾತ್ರ ನೋಡಿದ್ರೆ ತಮಗೆ ಇಷ್ಟ ಬಂದಷ್ಟು ಸೊನ್ನೆಗಳನ್ನ ಹಾಕೊಂಡು ಹೋಗಿರ್ತಾರೆ. ಅದಕ್ಕೆ ಒಂದು ಮಿತಿನೇ ಇರೋದಿಲ್ಲ. ಲಕ್ಷ ಕೋಟಿ ಎಲ್ಲ 100 ರೂಪಾಯಿ 200 ರೂಪಾಯಿ ರೀತಿ ಆಗಿ ಹೋಗ್ಬಿಟ್ಟಿದೆ. ಆದ್ರೆ ಬೆಂಗಳೂರಿನ ಅಭಿವೃದ್ಧಿ ಮಾತ್ರ ಅದೇ ಸೊನ್ನೆ ತರ ಶೂನ್ಯವಾಗಿ ಹೋಗ್ಬಿಟ್ಟಿದೆ. ಯಾರನ್ನ ಕೇಳಬೇಕು, ಯಾರನ್ನ ಬಿಡಬೇಕು ಅನ್ನುವಂಥದ್ದು. 1,40,00,000 ಜನಸಂಖ್ಯೆ ಇದ್ರೆ 1,22,00,000 ವಾಹನಗಳಿವೆ. ಉಳಿದಂತವ್ರು ಹಿಂಗೆ ವಿದ್ಯಾರ್ಥಿಗಳು ಅದು ಇದು ಅಂತ ಬಿಟ್ಟಗಣ. ಸೊ ಈ ಮಟ್ಟಿಗಿದ್ರೆ ಸರ್ಕಾರ ಇಲ್ಲ ನಾವು ಟ್ರಾಫಿಕ್ ಮುಕ್ತ ಮಾಡ್ತೀವಿ, ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡ್ತೀವಿ, ಫ್ಲೈ ಓವರ್ ಮಾಡಿಸ್ತಾ ಇದ್ದೀವಿ, ನೇರವಾಗಿ ಹೋಗ್ಬೋದು ಟ್ರಾಫಿಕ್ ಇಲ್ದೆ. ಅದಾದ ನಂತರವಾಗಿ ಮೆಟ್ರೋ ಮಾಡಿಸಿದ್ದಾರೆ. ಮೆಟ್ರೋ ಇಲ್ಲ ನಾವು ಅಲ್ಲಿಗೆ ಲಿಂಕ್ ಕೊಡಿಸ್ತೀವಿ, ಎಲ್ಲೋ, ನೇರಳೆ ಬಣ್ಣ, ಗ್ರೀನ್, ಈ ರೀತಿಯಾಗಿ ಮೆಟ್ರೋ ಕೆಲವೊಂದಿಷ್ಟು ವೇಗದ ಮಿತಿಯನ್ನ ಕೂಡ ಜಾಸ್ತಿ ಮಾಡ್ತೀವಿ ಅಂತ. ಆದ್ರೆ ಸದ್ಯದ ಮಟ್ಟಿಗೆ ಗಮನಿಸೋದಾದ್ರೆ ಪ್ರತಿ ಬೆಂಗಳೂರಿನ ಗಲ್ಲಿಯಲ್ಲೂ ಕೂಡ, ರಸ್ತೆಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆ ರೀತಿಯಾಗಿ ಹೋಗ್ಬಿಟ್ಟಿದೆ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ ಬೆಂಗಳೂರು. ಹಸಿರು ಸಿಟಿಯಾಗಿ, ಗಾರ್ಬೇಜ್ ಸಿಟಿಯಾಗಿ, ಸಿಲಿಕಾನ್ ಸಿಟಿಯಾಗಿ ಬೇರೆ ಬೇರೆ ದೇಶ ವಿದೇಶ ರಾಜ್ಯಗಳಿಂದ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ಬರ್ತಿದ್ದಾರೆ. ಬೆಂಗಳೂರಿಗೆ ಬಂದಂತವ್ರು ಯಾರು ಕೂಡ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ, ಎಲ್ರಿಗೂ ಕೂಡ ಜೀವನ ಕಟ್ಕೊಂಡು ಬದುಕಬಹುದು. ಸೊ ಅಂತಹ ಬೆಂಗಳೂರಿಗೆ ಈ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ದೊಡ್ಡ ತಲೆನೋವಾಗಿದೆ.